ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಶುಗರ್ ಬೀಡ್ಸ್ ಮತ್ತು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿ ಯಾವ ರೀತಿ ಸಿಂಪಲ್ ಬ್ಲೌಸ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ ಇಷ್ಟ ಆಗಿದ್ರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಇದರಲ್ಲಿ ಜರಿ ಥ್ರೆಡ್ಡು ದಯಾಲ್ಜಿ ತೊಗೊಂಡಿದ್ದೀನಿ, ಹಾಗೆ ನಾರ್ಮಲ್ ಸಿಲ್ಕ್ ಥ್ರೆಡ್ ಕ್ರೋಶ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ನೋಡಿ, ಫಸ್ಟು ಬೇಸ್ ಲೈನಲ್ಲಿ ಈ ರೀತಿ ಚೈನ್ಸ್ನ ಹಾಕೋಬೇಕು. ನಾರ್ಮಲ್ ಚೈನ್ ಸ್ಟಿಚ್ ಬರುತ್ತಲ್ಲ, ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳೆ ವಿಡಿಯೋಸ್ ಇದೆ, ಬೇಸಿಕ್ಕಿಂದ ಇದೆ, ಹ್ಯಾಂಡ್ ವರ್ಕ್ ಕ್ಲಾಸಸ್ಸು, ಹೋಗಿ ಚೆಕ್ ಮಾಡಿ. ನೋಡಿ, ಇದೇ ರೀತಿ ಕ್ರೋಶದಲ್ಲಿ ಕ್ಲೀನಾಗಿ ಫಸ್ಟ್ ಒಂದು ಲೈನ್ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ದೇನು ಬೇಸ್ ಲೈನ್ ಮಾರ್ಕ್ ಮಾಡ್ಕೊಂಡಿರ್ತೀರ ಅದಕ್ಕೆ ಈ ರೀತಿ ನೋಡಿ ಕ್ಲೀನಾಗೆ ಫಸ್ಟು ಒಂದು ಲೈನ್ ಫುಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ ಥರ ಒಂದು ಲೈನ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದ್ರ ಪಕ್ಕನೇ ಮತ್ತು ಸೆಕೆಂಡ್ ಲೈನ್ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನು. ಸೇಮ್ ಬ್ಲೌಸಲ್ಲಿ ಮಿನಿಮಮ್ 2 ಸಲ ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಹಾಕಬೇಕಾಗುತ್ತೆ. ನೆಕ್ಸ್ಟು 2 ನಿಮ್ಮ ಸ್ಯಾರಿ ಕಲರ್ ಏನಿರುತ್ತೆ ಆ ಥ್ರೆಡ್ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಹಾಕ್ತೀವಿ. ಕೆಲವೊಂದು ಬ್ಲೌಸಸ್ಸಲ್ಲಿ ಏನಿದೆ ಬರೀ ಜರಿ ಥ್ರೆಡ್ಡಲ್ಲೇ ಇರುತ್ತೆ ಚೈನ್ಸು. ಈಗ ನಮ್ಮ ಡಿಸೈನಲ್ಲಿ 3 ಸಲ ಇದೆ ಜರಿ ಥ್ರೆಡ್ ಲೈನು. ಸೊ ಹಾಗಾಗಿ ನಾನು 3 ಸಲ ಹಾಕ್ತಾಯಿದ್ದೀನಿ. ಇದು ಥರ್ಡ್ ಸ್ಟೆಪ್ಪಲ್ಲಿ ಸೇಮ್ ಅದೇ ರೀತಿ ಚೈನ್ಸ್ನ ಹಾಕ್ತಾಯಿದ್ದೀನಿ. ಸೊ ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಶುಗರ್ ಬೀಡ್ ಹಾಕಬೇಕಾಗುತ್ತೆ. ಶುಗರ್ ಬೀಡ್ಗೆ ನಾರ್ಮಲ್ ನೈಲಾನ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಮಣಿ ಕ್ರೋಶ ತೊಗೊಂಡಿದ್ದೀನಿ, ಹಾಗೆ ಆ್ಯಂಟಿಕ್ಕಲ್ಲೂ ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ನಾಟ್ ಹಾಕ್ಕೊಂಡು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಕ್ರೋಶ ನೋಡ್ಕೊಳ್ಳಿ. ಇದು ಈ ರೀತಿ ಮಣಿಗೆ ಯೂಸ್ ಮಾಡ್ತೀವಿ. ಶುಗರ್ ಬೀಡ್ಸ್ ಆಗಲಿ ಗೋಲ್ಡ್ ಬೀಡ್ಸ್ ಆಗಲಿ ಎರಡೂ ಅದರಲ್ಲೇ ಹಾಕೋದು. ಈ ರೀತಿ ಫಸ್ಟು ಶುಗರ್ ಬೀಡ್ಸ್ನ ತೊಗೊಳ್ತಾ ಹೋಗಬೇಕು. ನಿಮ್ಗೆ ಸ್ಟಾರ್ಟಿಂಗು ಒಂದು 4 ಬೀಡ್ಸ್ ಹಾಕಿ ಪ್ರಾಕ್ಟೀಸ್ ಮಾಡಿ, ಬರ್ತಾ ಬರ್ತಾ ಸ್ಪೀಡ್ ಬರುತ್ತೆ. ಈ ರೀತಿ ಶುಗರ್ ಬೀಡನ್ನ ಮೇಲೆ ತೊಗೊಂಡು ಎರಡೆರಡೇ ಶುಗರ್ ಬೀಡನ್ನ ಹಾಕಬೇಕು, ಎರಡೆರಡನೇ ಬೀಡನ್ನ ಹಾಕಬೇಕು ಮತ್ತು ಚೈನ್ನ ಮೇಲೆ ತೊಗೋಬೇಕು. ನಿಮಗೆ ಇನ್ನೂ ಕ್ಲಿಯರಾಗಿ ಬೇಸಿಕ್ಸ್ ಬೇಕಂದರೆ ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಚೈನ್ ಬೇರೆ, ಬೀಡ್ಸ್ ಹಾಕೋದು ಬೇರೆ ಬೇರೆ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡಿ. ಈ ರೀತಿ ಎರಡೆರಡೇ ಬೀಡ್ಸ್ನ ಹಾಕ್ಕೊಳ್ತಾ ಹೋಗಿ. ಬೈ ಮಿಸ್ಟೇಕ್ 3 ಬಿದ್ದರೆ ಏನು ತೆಗಿಯೋದಕ್ಕೆ ಹೋಗಬೇಡಿ, ನಡೆಯುತ್ತೆ. ಎರಡೆರಡು ಹಾಕ್ಕೊಳ್ತಾ ಹೋಗಿ ಸಾಕು. ಸೊ ಇದೇ ರೀತಿ ಬೀಡ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಶುಗರ್ ಬೀಡ್ಸ್ ಅಂತಲೇ ಏನಲ್ಲ, ಕಟ್ ಬೀಡ್ಸ್ ಆಗಿರಲಿ, ಮೈಕ್ರೋ ಕಟ್ ಬೀಡ್ಸ್ ಆಗಿರಲಿ, ಎಲ್ಲನೂ ಇದೇ ರೀತಿ ಬೀಡ್ಸ್ನಲ್ಲಿ ಸೇಮ್ ಅದೇ ಕ್ರೋಶದಲ್ಲಿ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಟ್ಯೂಬ್ ಬೀಡ್ಸ್ ಆದರೂ ಅಷ್ಟೇ, ಟ್ಯೂಬ್ ಬೀಡ್ ಆದರೆ ಒಂದೊಂದು ಹಾಕ್ಕೊಳ್ತಾ ಹೋಗ್ತೀವಿ. ಇದು ಈ ರೀತಿ ಎರಡೆರಡು ಹಾಕ್ಕೊಳ್ತಾ ಹೋಗ್ತಿದ್ದೀವಿ. ನೋಡಿ, ಬ್ಲೌಸ್ ಫುಲ್ ಅದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಬಿಗಿನರ್ಸ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ಪರವಾಗಿಲ್ಲ, ಬರ್ತಾ ಬರ್ತಾ ನಿಮಗೆ ಸ್ಪೀಡ್ ಆಗುತ್ತೆ. ಸೊ ಹಾಗೆ ಆನ್ಲೈನ್ ಕ್ಲಾಸಸ್ಗೆ ಯಾರೆಲ್ಲ ಕೇಳಿದ್ರಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನೋಡಿ, ಇದೇ ರೀತಿ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಆಗಿದೆ. ಈಗ ಶುಗರ್ ಬೀಡ್ ಆದಮೇಲೆ ನೆಕ್ಸ್ಟ್ ಸ್ಟೋನ್ ಚೈನ್ನ ಒಂದು ಲೈನ್ ಇದೆ ಅದರಲ್ಲಿ. ಅದಕ್ಕೆ ಮುಂಚೆ ನೋಡಿ, ಈ ರೀತಿ ಅಳತೆ ತೊಗೋಬೇಕು ನೀವು. ಫಸ್ಟು ಡೈರೆಕ್ಟ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಹೋಗಬಾರ್ದು. ಫಸ್ಟ್ ಅದು ಸುತ್ತ ಎಷ್ಟು ನಿಮಗೆ ಸ್ಟೋನ್ ಚೈನ್ ಹಿಡಿಯುತ್ತೆ ಈ ರೀತಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ಗಮ್ ಹಾಕಿದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ಸ್ಟೋನ್ ಎಕ್ಸ್ಟ್ರಾ ಆಗುತ್ತೆ, ಇಲ್ಲ ಗಮ್ ಕರೆಕ್ಟಾಗಿ ಕೂತಿರಲ್ಲ, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನೋಡಿ, ಈ ರೀತಿ ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ ನಾನು. ಅದನ್ನು ಈ ರೀತಿ ಶುಗರ್ ಬೀಡ್ ಹತ್ರನೇ ಈ ರೀತಿ ಪೇಸ್ಟ್ ಮಾಡ್ತಾ ಹೋಗಬೇಕು. ತೀರಾ ದೂರ ಹಾಕ್ಬಿಟ್ರೆ ಮತ್ತೆ ಸ್ಟೋನ್ ಒಂದು ಕಡೆ ಅದೊಂದು ಕಡೆ ಹೋಗ್ಬಿಡುತ್ತೆ. ಕರೆಕ್ಟಾಗಿ ನೀವೆಲ್ಲಿ ಅಳತೆ ಮಾಡ್ಕೊಂಡಿರ್ತೀರ ಅದೇ ಪ್ಲೇಸ್ಗೆ ಈ ರೀತಿ ಗ್ಲೂನ ಹಾಕ್ಕೊಳ್ತಾ ಬನ್ನಿ. ತೀರಾ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು, ಕರೆಕ್ಟಾಗಿ ಹಾಕಬೇಕು. ಅದ್ರ ಮೇಲ್ಗಡೆ ಬೇಕಿದ್ರೆ ಸ್ಟೋನ್ ಚೈನ್ ಮೇಲೆ ನೀವು ಮತ್ತೆ ಸ್ಟಿಚ್ ಹಾಕ್ಕೋಬೋದು. ಹಾಕಲೇಬೇಕಾಗುತ್ತೆ ಕೆಲವೊಂದು ಬ್ಲೌಸಸ್ಗೆ. ತೀರಾ ಪರವಾಗಿಲ್ಲ, ತೀರಾ ಅರ್ಜೆಂಟ್ ಇದೆ ಅಂದರೆ ಆಗ ಬಿಟ್ಟರು ನಡೆಯುತ್ತೆ, ಬಟ್ ಲಾಕ್ ಹಾಕಲೇಬೇಕು. ಎರಡೆರಡು ಸ್ಟೋನಿಗೆ ಲಾಕ್ ಹಾಕಬೇಕು. ನಾನು ಪ್ರೀವಿಯಸ್ ಬ್ಲೌಸಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಹಾಕೋದು ಅಂತ. ಈ ರೀತಿ ಗಮ್ ಹಾಕಿ ಕರೆಕ್ಟು ಎಲ್ಲ ಶೇಪ್ಗೂ, ಮತ್ತು ಈ ರೀತಿ ಸ್ಟೋನ್ ಚೈನ ಕೈಯಲ್ಲಿ ಈ ರೀತಿ ಹಾಕ್ಕೊಂಡು ಒಂದು ಕಡೆಯಿಂದ ನಿಧಾನಕ್ಕೆ ಬಿಡ್ತಾ ಬನ್ನಿರಿ. ಅಷ್ಟು ಹಾಕ್ಬಿಟ್ರೆ ಮಿಕ್ಕಿದ ಸ್ಟೋನ್ಸ್ಗೆಲ್ಲ ಗಮ್ ಪೇಸ್ಟ್ ಆಗಿಬಿಡುತ್ತೆ. ಈ ರೀತಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಕ್ಲೀನಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಬರಬೇಕು ಸ್ಟೋನ್ಸ್ನ. ಸೊ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ, ಈ ರೀತಿ ಕರೆಕ್ಟಾಗಿ ನಾವು ಏನು ಲೆಕ್ಕ ತೊಗೊಂಡಿದ್ವೋ ಅಷ್ಟಕ್ಕೆ ಕರೆಕ್ಟಾಗಿ ಬರುತ್ತೆ. ಅಲ್ಲಿಗಿಂತ ಒಂದು 4 ಸ್ಟೋನ್ ನಾನು ಹೆಚ್ಚಿಗೆ ಬಿಟ್ಟಿದ್ದೀನಿ, ಯಾಕಂದರೆ ಮತ್ತೆ ಎಲ್ಲಾದರೂ ನಿಮಗೆ ಶಾರ್ಟೇಜ್ ಬಂದರೆ ಮತ್ತೆ ಕಟ್ ಮಾಡಿ ಪೇಸ್ಟ್ ಮಾಡಿದರೆ ಗ್ಯಾಪ್ ಕಾಣುತ್ತೆ. ಸೊ ಹಾಗಾಗಿ ಒಂದು 2 to 3 ಸ್ಟೋನ್ಸ್ ಎಕ್ಸ್ಟ್ರಾ ಕಟ್ ಮಾಡಿದ್ದೆ. ಅದನ್ನು ಈ ರೀತಿ ಡ್ರ್ಯಾಗ್ ಮಾಡಿದರೆ ಅಡ್ಜಸ್ಟ್ ಆಗುತ್ತೆ ಅದು.
ಸ್ವಲ್ಪ ಹಿಂದೆ ಸರಕ್ತಾ ಹೋದರೆ ಅಡ್ಜಸ್ಟ್ ಆಗುತ್ತೆ. ಈ ರೀತಿ ಆಗಿದೆ ನೋಡಿ. ಸ್ಟೋನ್ ಚೈನ್ ಆಗಿ ನಾನು ಅದಕ್ಕೆ ಸ್ಟಿಚ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ಈ ರೀತಿ ಶುಗರ್ ಬೀಡ್ಸ್ ಏನಿರುತ್ತೆ, ಶುಗರ್ ಬೀಡ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಚೈನ್ ಸ್ಟಿಚ್ ಆದಮೇಲೆ ಯಾವ ರೀತಿ ಶುಗರ್ ಬೀಡ್ ಹಾಕಿದ್ವಲ್ಲ ಅದೇ ಮೆಥಡಲ್ಲಿ ಎರಡೆರಡೇ ಶುಗರ್ ಬೀಡನ್ನ ಹಾಕ್ಕೊಳ್ತಾ ಹೋಗಿದ್ದೀವಿ ನಾನು. ಸೇಮ್ ಅದೇ ಸ್ಟೆಪ್ ಅದೇ ಥರ ಕಂಟಿನ್ಯೂ ಮಾಡ್ಕೋಬೇಕು ಫುಲ್ಲು. ನೋಡಿ ಆ ಸ್ಟೆಪ್ ಆದಮೇಲೆ ಗೋಲ್ಡ್ ಬೀಡ್ ಈ ರೀತಿ ಕುಚ್ಚು ಟೈಪ್ ಸಿಗುತ್ತೆ ನಿಮಗೆ. ಸ್ಯಾರಿ ಕುಚ್ಚು ಹಾಕೋದು ಬೇರೆ, ಇದು ಆರಿ ವರ್ಕಿಗೆ ಯೂಸ್ ಮಾಡೋದು ಬೇರೆ ಇರುತ್ತೆ. ಈ ರೀತಿ ತೊಗೊಂಡು ಡೈರೆಕ್ಟ್ ಕ್ರೋಶನ ಈ ರೀತಿ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡಿ ಈ ರೀತಿ ಮೇಲೆ ತೊಗೊಳ್ಳಿ. ನೆಕ್ಸ್ಟ್ ಒಂದೊಂದೇ ಹಾಕಬೇಕು. ಇದು ಬೀಡ್ ನಂಬರ್ 3. ಇದು 3 ಮತ್ತು 4 ತೊಗೊಂಡ್ರೆ ತುಂಬ ದೊಡ್ಡದಾಗುತ್ತೆ. ಬ್ಲೌಸಸ್ಗೆಲ್ಲ 3 ನಂಬರ್ ಕರೆಕ್ಟ್ ಆಗುತ್ತೆ. 3 mm ಬೀಡ್ ಅಂತ ಕರಿತೀವಿ, ಗೋಲ್ಡ್ 3 mm ಬೀಡ್ ಅಂತ ಕರಿತೀವಿ. ಇದನ್ನು ಯೂಸ್ ಮಾಡಬೇಕು. ಇದನ್ನು ಒಂದೊಂದೇ ಹಾಕ್ಕೊಳ್ತಾ ಹೋಗಿ. ನೋಡಿ ಆ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೊ ಆ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಮತ್ತೆ ಶುಗರ್ ಬೀಡ್ ಇದೆ ನಮ್ಮ ಡಿಸೈನಲ್ಲಿ. ಸೊ ಮತ್ತೆ ಶುಗರ್ ಬೀಡನ್ನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದು ಥ್ರೆಡ್ ವರ್ಕ್ ಏನೂ ಇಲ್ಲ, ಇದು ಸಿಂಪಲಾಗಿ ಬೇಸಿಕ್ ಕಲ್ತಿರೋರು ಸಹ ಇದನ್ನು ಟ್ರೈ ಮಾಡ್ಬೋದು. ಥ್ರೆಡ್ ವರ್ಕ್ಸ್ ಇದ್ದರೆ ಸ್ವಲ್ಪ ನಿಮಗೆ ಟಫ್ ಅನಿಸುತ್ತೆ. ಥ್ರೆಡ್ ವರ್ಕು ಸಹ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಈಸಿಯಾಗಿ. ಸೊ ನೋಡಿ ಶುಗರ್ ಬೀಡ್ಸ್ ಆದಮೇಲೆ ನೆಕ್ಸ್ಟ್ ಆದರೂ ಮತ್ತೆ ಅದಕ್ಕೆ 3 mm ಬೀಡನ್ನ ಇತ್ತು ಅದರ ಡಿಸೈನಲ್ಲಿ. ಸೊ ಮತ್ತೆ 3 mm ಬೀಡನ್ನ ಹಾಕಿದ್ದೀವಿ. ಸೊ ಬೀಡ್ಸ್ ಆದಮೇಲೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಕಾಣುತ್ತೆ. ಬೀಡ್ಸು, ಶುಗರ್ ಬೀಡ್ಸು, 3 mm ಬೀಡ್ಸು, ಶುಗರ್ ಬೀಡು, 3 mm ಮತ್ತು ಶುಗರ್ ಬೀಡು. ಇಷ್ಟಾದಮೇಲೆ ರೌಂಡ್ ಕಲರ್ ಕುಂದನ್ ತೊಗೊಂಡಿದ್ದೀನಿ ನಾನು. ಮಲ್ಟಿ ಕಲರಲ್ಲಿ ರೌಂಡ್ ಕುಂದನ್ ತೊಗೊಂಡಿದ್ದೀನಿ. ನೆಕ್ಸ್ಟು ನಾರ್ಮಲ್ ಫ್ಯಾಬ್ರಿಕ್ ಗ್ಲೂನೇ ಯೂಸ್ ಮಾಡ್ತೀವಿ ಇದಕ್ಕೂ ಸಹ ಪೇಸ್ಟ್ ಮಾಡೋದಕ್ಕೆ. ಅದನ್ನು ಇಷ್ಟಿಷ್ಟು 1.5 ಇಂಚಿಗೆ ಒಂದೊಂದು ಅಂತ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಕರೆಕ್ಟಾಗಿ ನೀವು ಮೆಷರ್ಮೆಂಟ್ ತೊಗೊಂಡು ಪೇಸ್ಟ್ ಮಾಡಬೇಕು. ಅರ್ಧ ಇಂಚಿಗೆ ಒಂದಂತ ಈ ರೀತಿ ಪೇಸ್ಟ್ ಮಾಡಿ ಅದು ಡ್ರೈ ಆಗಾಕ್ಬಿಟ್ಟಿದೆ. ಸೊ ಡ್ರೈ ಆದಮೇಲೆ ಮತ್ತೆ ಶುಗರ್ ಬೀಡ್ ಹಾಕಬೇಕು. ಅದಕ್ಕೆ ಈ ರೀತಿ ಥ್ರೆಡ್ನ ಮೇಲೆ ತೊಗೊಳ್ಳಿ. ನೆಕ್ಸ್ಟ್ ನೈಲಾನ್ ಥ್ರೆಡ್ ಸೇಮ್ ಅದೇ ತೊಗೊಂಡು ಈ ರೀತಿ ಶುಗರ್ ಬೀಡನ್ನ ಹಾಕ್ಕೊಳ್ತಾ ಬರಬೇಕು. ಎರಡೆರಡೇ ಬೀಡ್ ಹಾಕಿ ಈ ಥರ ಟರ್ನ್ ಮಾಡಿ. ಈಗ ನಾವು ಇದಕ್ಕೆ ರೌಂಡ್ನ ಪೇಸ್ಟ್ ಮಾಡಿದ್ದೀವಿ. ಇದಕ್ಕೆ ಸಪೋಸ್ ತಿಲಕ ಶೇಪ್ ಸಿಗುತ್ತೆ ಕುಂದನ್, ಅದು ಸಹ ಪೇಸ್ಟ್ ಮಾಡ್ಕೋಬೋದು. ನೀವೇನೇ ಪೇಸ್ಟ್ ಮಾಡಿದ್ರೂ ಒಂದಕ್ಕಿಂತ ಒಂದು ಕರೆಕ್ಟಾಗಿ ನೀವು ಗ್ಯಾಪ್ನ ಬಿಡಬೇಕಾಗುತ್ತೆ. ಸಪೋಸ್ ನೀವು ಒಂದನ್ನು 1/2 ಇಂಚಿಗೆ ಅಂಟಿಸಿದ್ದೀರಾ ಅಂದರೆ ನೆಕ್ಸ್ಟ್ ಒಂದು ಸಹ ಅದಕ್ಕೆ ಮಧ್ಯೆ 1/2 ಇಂಚೇ ಡಿಸ್ಟೆನ್ಸ್ ಇರಬೇಕಾಗುತ್ತೆ. ಒಂದಕ್ಕೆ 1 ಇಂಚು, ಒಂದಕ್ಕೆ 1/2 ಇಂಚು ಆ ಥರ ಬಿಟ್ಟರೆ ನಿಮಗೆ ಕರೆಕ್ಟಾಗಿ ಕಾಣೋದಿಲ್ಲ ಫಿನಿಶಿಂಗು. ಕರೆಕ್ಟಾಗಿ ಈ ರೀತಿ ಹಾಕಿ ಲಾಕ್ ಮಾಡಿ. ಪ್ರತಿಯೊಂದಕ್ಕೂ ಸಹ ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಎರಡೆರಡೇ ಬೀಡ್ಸ್ನ ಹಾಕ್ಕೊಳ್ತಾ ಹೋಗೋದು, ಲಾಕ್ ಮಾಡ್ತಾ ಹೋಗೋದು. ಸೇಮ್ ಅದೇ ಸ್ಟೆಪ್ನ ನಾನು ಬ್ಲೌಸ್ಗೆ ಕಂಟಿನ್ಯೂ ಮಾಡಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆದರೂ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಈ ರೀತಿ ಹಾಕಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಲಾಕ್ ಆಗಿದೆ. ಸೊ ಫುಲ್ ಈ ರೀತಿ ಕಾಣುತ್ತೆ ನಿಮಗೆ ಸೈಡ್ಸಲ್ಲಿ. ಇದಕ್ಕೆ ಸಹ ಮತ್ತೆ ಬುಟ್ಟಾಸ್ ಏನಿದೆ ಬುಟ್ಟಾಸ್ನ ಕವರ್ ಮಾಡಬೇಕು. ಬುಟ್ಟಾಸ್ಗೆ ನಾನು 3 mm ಗೋಲ್ಡ್ ಬೀಡಲ್ಲೇ ಹಾಕಿದ್ದೀನಿ. 3 mm ಗೋಲ್ಡ್ ಬೀಡ 3 ಗೋಲ್ಡ್ ಬೀಡ್ ತೊಗೊಂಡಿದ್ದೀನಿ ನಾನು. ಸೇಮ್ ಅದೇ ನಂಬರ್ದು ಅದೇ ಶೇಡ್ದು ಗೋಲ್ಡ್ ಬೀಡನ್ನ ಈ ರೀತಿ ಮೇಲೆ ತೊಗೊಂಡು ಫಸ್ಟ್ ಒಂದು ಗೋಲ್ಡ್ ಬೀಡ್ ಹಾಕಬೇಕು. ಗೋಲ್ಡ್ ಬೀಡ್ ಹಾಕಿ ನೆಕ್ಸ್ಟ್ ಮತ್ತೆ ಒಂದು ಗೋಲ್ಡ್ ಬೀಡ್ ಹಾಕಿ ಮತ್ತೆ ಒಂದು ಚೈನ್ ಹಾಕಬೇಕು. ಮುಂದೆ ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟು ಈ ಕಡೆ ಸೈಡಲ್ಲಿ ಎಡ್ಜಲ್ಲಿ ಬಂದು ಮತ್ತೆ ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೋಬೋದು. ಈ ಥರ ಹಾಕಿ ಗಂಟು ಹಾಕಿದರೆ ಅಲ್ಲಿ ನಿಮಗೆ 3 ಬೀಡ್ಸ್ ನಾಟ್ ಆಗುತ್ತೆ. ಇದು ಬುಟ್ಟಾಸಲ್ಲಿ ಈ ರೀತಿ ಕವರ್ ಮಾಡಬೇಕು ನಾವು. ನೋಡಿ ಸೇಮ್ ಅದೇ ಮೆಥಡಲ್ಲಿ ಯಾವ ಬೀಡಾದರೂ ಫಸ್ಟ್ ಹಾಕ್ಬೋದು ನೀವು. ಸೊ ಫಸ್ಟ್ ಬೀಡ್ ಹಾಕಿ ನೆಕ್ಸ್ಟ್ ಒಂದು ಬೀಡ್ ಹಾಕಿ ಚೈನ್ ಹಾಕಿದ ಮೇಲೆ ಈ ಕಡೆ ಬೀಡ್ ಹಾಕಿ ಲಾಕ್ ಮಾಡಿದ್ರೆ ಅಲ್ಲಿ ನಿಮಗೆ ಬುಟ್ಟಾಸ್ ಕ್ಲೀನಾಗಿ ಕವರ್ ಆಗುತ್ತೆ. ಒಂದು ಬುಟ್ಟಾಯಿಂದ ಇನ್ನೊಂದು ಬುಟ್ಟಾಗಿ ಹೋಗಬೇಕಾದ್ರೆ ಲಾಕ್ ಮಾಡಿನೇ ಸ್ಟಾರ್ಟ್ ಮಾಡಿ. ಆವಾಗ ಕರೆಕ್ಟಾಗಿ ನಿಮಗೆ ಬುಟ್ಟಾಸ್ ಎಲ್ಲ ಕ್ಲೀನಾಗಿ ಹೈಲೈಟ್ ಆಗುತ್ತೆ. ನೋಡಿ ನಾನು ಅಲ್ಲಲ್ಲಿ ಡಾಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಕರೆಕ್ಟಾಗಿ ಬುಟ್ಟಾಸ್ನ ಕವರ್ ಮಾಡಿಕೊಟ್ಟಿದ್ದೀನಿ ಈ ರೀತಿ. ಸೊ ಫೈನಲಾಗಿ ಈ ಬೀಡ್ಸ್ ಬ್ಲೌಸ್ ಏನಿದೆ ನಿಮಗೆ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ. ಸೊ ಫಸ್ಟ್ ಏನು ಮಾಡಿದರೆ ಚೈನ್ಸು, ಶುಗರ್ ಬೀಡ್ಸು, ಸ್ಟೋನ್ ಚೈನು ಮತ್ತು 3 mm ಗೋಲ್ಡ್ ಬೀಡು ಮತ್ತು ಮಲ್ಟಿ ಕಲರ್ ರೌಂಡ್ ಕುಂದನ್ನು ಈ ರೀತಿ ಯೂಸ್ ಮಾಡಿಬಿಟ್ಟು ನಾವು ಈ ಡಿಸೈನ್ನ ಪೇಸ್ಟ್ ಮಾಡಿದ್ದೀವಿ ಇಲ್ಲಿ. ಸೊ ಬುಟ್ಟಾಸ್ಗೂ ಸಹ 3 mm ಗೋಲ್ಡ್ ಬೀಡನ್ನ ಯೂಸ್ ಮಾಡಿ 3 ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ಅಲ್ಲಲ್ಲಿ ನೀವು ಬೇಕಿದ್ರೆ ಇಂಚ್ ವೈಸ್ ಮಾರ್ಕ್ ಮಾಡ್ಕೋಬೋದು. ಸಪೋಸ್ 2 ಇಂಚ್ 3 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಸಿ ಆಗುತ್ತೆ ನಿಮಗೆ ಹಾಕಬೇಕಾದ್ರೆ.
ಸೊ ಸ್ಲೀವ್ಸು ಸಹ ಇದಕ್ಕೆ ಚೆಕ್ಸ್ ಪ್ಯಾಟರ್ನ್ ಇತ್ತು. ಸೊ ಚೆಕ್ ಪ್ಯಾಟರ್ನ ನಾನು ಮಾಡಿದ್ದೀನಿ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಚೆಕ್ಸ್ ಪ್ಯಾಟರ್ನು ಸಹ ತೋರಿಸ್ಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಆರಿ ವರ್ಕ್ ಕ್ಲಾಸಸ್ ಏನಿದೆ ಬೇಸಿಕ್ ಟು ಬ್ರೈಡಲ್ ಕಲಿತಾ ಹೋಗ್ತೀರಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.